ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ಯುವರಾಜ್ ಕುಮಾರ್ ನಟನೆಯ ಯಕ್ಕ ಮತ್ತು ಕಿರೀಟಿ ನಟನೆಯ ಜೂನಿಯರ್ ಸಿನಿಮಾಗಳು ಈ ದಿನ ಸ್ಯಾಂಡಲ್ವುಡ್ ನಲ್ಲಿ ಭರ್ಜರಿ ಪ್ರದರ್ಶನಕ್ಕೆ ಸಜ್ಜಾಗಿವೆ. ಯುವರಾಜ್ ಕುಮಾರ್ ಮತ್ತು ಕಿರೀಟಿ ಸಿನಿಮಾ ಯಾಕೆ ನೋಡಬೇಕು? 5 ಪ್ರಮುಖ ಕಾರಣಗಳನ್ನ ನೋಡೋಣ ಬನ್ನಿ. ಕನ್ನಡದಲ್ಲಿ ಬಹಳ ದಿನಗಳ ಬಳಿಕ ಯುವ ನಟರು ಸಿನಿಮಾಗಳ ಅಖಾಡಕ್ಕೆ ಇಳಿಯುವುದಕ್ಕೆ ಸಜ್ಜಾಗಿದ್ದಾರೆ. ಇನ್ನೇನು ಈ ದಿನ ಯಕ್ಕ ಮತ್ತು ಜೂನಿಯರ್ ಈ 2 ಸಿನಿಮಾಗಳು ರಿಲೀಸ್ ಆಗಿ ಕನ್ನಡ ಚಿತ್ರರಂಗವನ್ನ ಪ್ರೇಕ್ಷಕರನ್ನ ರಂಜಿಸಲಿವೆ. ಯಕ್ಕ ಯುವರಾಜ್ ಕುಮಾರ್ ನಟನೆಯ 2ನೆಯ ಸಿನಿಮಾ. ಜೂನಿಯರ್ ಗಾಲಿ ಜನಾರ್ದನ ರೆಡ್ಡಿಯ ಪುತ್ರ ಕಿರೀಟಿ ನಟನೆಯ ಚೊಚ್ಚಲ ಸಿನಿಮಾ. ಈಗಾಗಲೇ ಸಿನಿಮಾ ಹಾಡುಗಳು ಹಾಗೂ ಟೀಸರ್ ಟ್ರೈಲರ್ಗಳು ಸಿನಿ ಪ್ರಿಯರಿಗೆ ಸಖತ್ ಕಿಕ್ ಕೊಟ್ಟಿವೆ. ಯಕ್ಕ ಹಾಗೂ ಜೂನಿಯರ್ 2 ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗುತ್ತಿದ್ದು ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿ ಫೈಟ್ ಕೊಡುತ್ತೆ ಅನ್ನೋ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ. 2 ತಂಡಗಳು ಕೂಡ ಭರ್ಜರಿಯಾಗಿಯೇ ಪ್ರಚಾರವನ್ನು ಸಹ ಮಾಡಿವೆ. 2 ಸಿನಿಮಾಗಳಿಗೆ ಬೇರೆ ಬೇರೆ ವರ್ಗದಲ್ಲಿ ಅಪಾರ ಅಭಿಮಾನಿಗಳು ಇದ್ದಾರೆ. ಹೀಗಾಗಿ 2 ಸಿನಿಮಾಗಳಲ್ಲಿ ಪ್ರೇಕ್ಷಕರು ಯಾವುದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಒಂದು ವೇಳೆ ಈ 2 ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಚಮತ್ಕಾರ ಮಾಡಿದರೆ ಇಲ್ಲಿಂದ ಕನ್ನಡ ಚಿತ್ರರಂಗದ ಗೆಲುವಿನ ಓಟ ಮತ್ತೆ ಆರಂಭ ಆದಂತೆ. ಅಷ್ಟಕ್ಕೂ ಯುವರಾಜ್ ಕುಮಾರ್ ಯಕ್ಕ ಹಾಗೂ ಕಿರೀಟಿಯ ಚೊಚ್ಚಲ ಸಿನಿಮಾ ಜೂನಿಯರ್ ಅನ್ನು ಯಾಕೆ ನೋಡಬೇಕು? ಈ 2 ಸಿನಿಮಾಗಳಿಗಿಂದ ಪ್ರೇಕ್ಷಕರಿಗೆ ಏನೆಲ್ಲ ಸಿಗಬಹುದು? ಬನ್ನಿ ನೋಡೋಣ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್. ಯಕ್ಕ ವರ್ಸಸ್ ಮಾಸ್, ಜೂನಿಯರ್ ವರ್ಸಸ್ ಕ್ಲಾಸ್. ಯುವರಾಜ್ ಕುಮಾರ್ 2ನೇ ಸಿನಿಮಾದಿಂದಲೇ ತಮ್ಮ ಧಾಟಿಯನ್ನು ಬದಲಾಯಿಸಿಕೊಂಡಿದ್ದಾರೆ. ರಗಡ್ ಲುಕ್ ನಲ್ಲಿ ಪ್ರೇಕ್ಷಕರನ್ನ ಸೆಳೆಯುವುದಕ್ಕೆ ಹೊರಟಿದ್ದಾರೆ. ಯಕ್ಕ ಒಂದು ಮಾಸ್ ಸಿನಿಮಾ, ಹೀಗಾಗಿ ಮಾಸ್ ಸಿನಿಮಾ ಪ್ರಿಯರಿಗೆ ಯಕ್ಕ ಕೊಡಬಹುದು. ಮಾಸ್ ಫೈಟ್, ಮಾಸ್ ಡೈಲಾಗ್ ಕೇಳುವುದಕ್ಕೆ ಈ ಸಿನಿಮಾದಲ್ಲಿ ಸಿಗುತ್ತೆ. ಇದೊಂದು ಪಕ್ಕಾ ಲೋಕಲ್ ಸಿನಿಮಾ. ಅದೇ ಕಿರೀಟಿ ನಟನೆಯ ಜೂನಿಯರ್ ಇದೊಂದು ಕ್ಲಾಸ್ ಸಿನಿಮಾ ಆಗಿದೆ. ಈ ಸಿನಿಮಾದಲ್ಲಿಯೂ ಮಸ್ತ್ ಆಗಿರುವ ಫೈಟ್ ಇದೆ, ಸೂಪರ್ ಆಗಿರೋ ಡ್ಯಾನ್ಸ್ ಕೂಡ ಇದೆ. ಇವೆಲ್ಲವೂ ಕ್ಲಾಸ್ ಆಡಿಯನ್ಸ್ ಅಷ್ಟೇ ಇಷ್ಟ ಆಗಬಹುದು. 2ನೇದಾಗಿ ಬಜೆಟ್ ವರ್ಸಸ್ ಬಿಗ್ ಬಜೆಟ್. ಯುವ ಸಿನಿಮಾವನ್ನ 3 ನಿರ್ಮಾಣ ಸಂಸ್ಥೆಗಳು ಸೇರಿ ನಿರ್ಮಿಸಿವೆ. PRK ಸ್ಟುಡಿಯೋ, ಜಯಣ್ಣ ಫಿಲ್ಮ್ಸ್ ಹಾಗೂ KRG ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದರೂ ಹಿತ ಹಾಗೂ ಮಿತವಾದ ಬಜೆಟ್ ನಲ್ಲಿ ಸಿನಿಮಾ ಮಾಡಲಾಗಿದೆ. ಕಂಟೆಂಟ್ ಕಡೆಗೆ ಹೆಚ್ಚು ಹೊತ್ತು ಕೊಟ್ಟಿರುವುದಾಗಿ ಚಿತ್ರತಂಡ ಹೇಳಿಕೊಂಡಿದೆ. ಆದರೆ ಇತ್ತ ಜೂನಿಯರ್ ಸಿನಿಮಾವನ್ನ ಬಿಗ್ ಬಜೆಟ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಸುಮಾರು 30 ಕೋಟಿವರೆಗೂ ಹಣ ಹೂಡಿಕೆ ಮಾಡಿದ್ದಾರೆಂದು ಅಂದಾಜಿಸಲಾಗಿದೆ. ಹೀಗಾಗಿ ಸಿನಿಮಾ ಸಖತ್ ಕಲರ್ಫುಲ್ ಆಗಿರುತ್ತದೆ. 3ನೇದಾಗಿ ಮದರ್ ಸೆಂಟಿಮೆಂಟ್ ವರ್ಸಸ್ ಫಾದರ್ ಸೆಂಟಿಮೆಂಟ್. ಯುವರಾಜ್ ಕುಮಾರ್ ಯಕ್ಕ ಮಾಸ್ ಸಿನಿಮಾ ಆಗಿದ್ದರೂ ಸೆಂಟಿಮೆಂಟ್ ಸೀನ್ಗಳನ್ನು ನಿರೀಕ್ಷೆ ಮಾಡಬಹುದು. ರೋಹಿತ್ ಪದಕಿ ನಿರ್ದೇಶಿಸಿದ ಸಿನಿಮಾಗಳಲ್ಲಿ ಮದರ್ ಸೆಂಟಿಮೆಂಟ್ ಅನ್ನು ನಿರೀಕ್ಷೆ ಮಾಡಬಹುದು. ಆದರೆ ಕಿರೀಟಿ ಸಿನಿಮಾ ಜೂನಿಯರ್ ನಲ್ಲಿ ಫಾದರ್ ಸೆಂಟಿಮೆಂಟ್ ಇನ್ಕ್ಲೂಡ್ ಆಗಿದೆ. ಈ 2 ಸಿನಿಮಾಗಳ ಕಂಟೆಂಟ್ ಏನೇ ಇದ್ದರೂ ಸೆಂಟಿಮೆಂಟ್ ಗಳಿಗೆ ಕೊರತೆ ಏನೂ ಇರೋದಿಲ್ಲ. ಯಕ್ಕ ಸ್ಟಾರ್ ಕ್ಯಾಸ್ಟ್ ವರ್ಸಸ್ ಜೂನಿಯರ್ ಸ್ಟಾರ್ ಕ್ಯಾಸ್ಟ್. ಕಿರೀಟಿ ಸಿನಿಮಾ ಜೂನಿಯರ್ ನಲ್ಲಿ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ಜೂನಿಯರ್ ಸಿನಿಮಾದಲ್ಲಿ ರವಿಚಂದ್ರನ್, ಜೆನಿಲಿಯಾ, ಶ್ರೀಲೀಲಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಹೀಗಾಗಿ ಇವರೆಲ್ಲರನ್ನು ತೆರೆ ಮೇಲೆ ಕಣ್ತುಂಬಿಕೊಳ್ಳಬಹುದು. ಆದರೆ ಇತ್ತ ಯಕ್ಕ ಸಿನಿಮಾದಲ್ಲೂ ಯುವರಾಜ್ ಕುಮಾರ್ ಜೊತೆಗೆ ಸಂಜನಾ ಆನಂದ್ ಹಾಗೂ ಸಂಪದ ನಾಯಕಿಯಾಗಿ ನಟಿಸಿದ್ದಾರೆ. ಜೊತೆಗೆ ಬಹುಭಾಷಾ ನಟ ಅತುಲ್ ಕುಲಕರ್ಣಿ, ಶ್ರುತಿ, ಡೆಡ್ಲಿ ಸೋಮ ಖ್ಯಾತಿಯ ಆದಿತ್ಯ ಕಿಲ ಮತ್ತಿತರ ತಾರಾ ನಟರು ಈ ಸಿನಿಮಾದಲ್ಲಿ ನಾವು ಕಾಣಬಹುದು. ಯಕ್ಕ ರಿಲೀಸ್ ವರ್ಸಸ್ ಜೂನಿಯರ್ ರಿಲೀಸ್. ಯುವರಾಜ್ ಕುಮಾರ್ ಸಿನಿಮಾ ಕನ್ನಡ ಪ್ರೇಕ್ಷಕರಿಗೆ ಅಂತಲೇ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಈ ಸಿನಿಮಾ ಕರ್ನಾಟಕದಲ್ಲಿ ಸುಮಾರು 210 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗುತ್ತಿದೆ. ಆದರೆ ಅದೇ ಜೂನಿಯರ್ ಸಿನಿಮಾ ಕನ್ನಡ ಮತ್ತು ತೆಲುಗು 2 ಭಾಷೆಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಕರ್ನಾಟಕದಲ್ಲಿ ಸುಮಾರು 240 ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿದೆ. ಇತ್ತ ಯಕ್ಕ ಸಿನಿಮಾ ಬೆಂಗಳೂರಿನ KG ರಸ್ತೆಯ ಸಂತೋಷ್ ಥಿಯೇಟರ್ ಅಲ್ಲಿಯೇ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಚಿತ್ರಕ್ಕೆ UA ಪ್ರಮಾಣ ಪತ್ರ ಸಹ ಸಿಕ್ಕಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್, ಜಯಣ್ಣ, ಕಾರ್ತಿಕ್ ಗೌಡ ಈ ಚಿತ್ರವನ್ನ ಜಂಟಿಯಾಗಿ ನಿರ್ಮಿಸಿದ್ದಾರೆ. ಆದಾಗ್ಯೂ ಜೂನಿಯರ್ ಚಿತ್ರ ರೆಡಿಯಾಗಲು 3 ವರ್ಷ ತೆಗೆದುಕೊಂಡಿದೆ. ನಾಯಕ ನಟ ಕಿರೀಟಿ ಶೂಟಿಂಗ್ ಟೈಮ್ ಅಲ್ಲಿ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದರು. ಹಾಗಾಗಿಯೇ ಈ ಚಿತ್ರ ಲೇಟ್ ಆಗಿದೆ. ಕಿರೀಟಿಯ ಅಪ್ಪ ಮತ್ತು ಅಮ್ಮನಾಗಿ ರವಿಚಂದ್ರನ್ ಮತ್ತು ಸುಧಾರಾಣಿ ಅಭಿನಯಿಸಿದ್ದಾರೆ.
ಚಿತ್ರಕ್ಕೆ ದೇವಿಶ್ರೀ ಪ್ರಸಾದ್ ಸಂಗೀತ ಕೊಟ್ಟಿದ್ದಾರೆ. ಇವರ ವೈರಲ್ ವೈಯಾರಿ ಹಾಡು ಹಿಟ್ ಸಹ ಆಗಿದೆ. ಚಿತ್ರದ ನಾಯಕಿ ಶ್ರೀಲೀಲಾ ಇದರಲ್ಲಿ ನಾಯಕ ಕಿರೀಟಿ ಜೊತೆಗೆ ಸಖತ್ತಾಗಿಯೇ ಡ್ಯಾನ್ಸ್ ಮಾಡಿದ್ದಾರೆ. ಇವರ ಈ ಚಿತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರದರ್ಶನ ಆಗಬಹುದು ಎನ್ನುವ ಎಲ್ಲಾ ಲೆಕ್ಕಾಚಾರಗಳು ಇದೆ. ಇನ್ನು ಜೂನಿಯರ್ ದೊಡ್ಡ ಮಟ್ಟದಲ್ಲಿ ಕೂಡ ರಿಲೀಸ್ ಆಗಿದ್ದು ವಿಶ್ವದಾದ್ಯಂತ 1116 ಸ್ಕ್ರೀನ್ಗಳಲ್ಲಿ ಈ ಚಿತ್ರ ಪ್ರದರ್ಶನ ಆಗುತ್ತಿದೆ. ರಾಧಾಕೃಷ್ಣ ರೆಡ್ಡಿ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ. ಬಾಲಿವುಡ್ ನ ನಟಿ ಜೆನೆಲಿಯಾ ಡಿಸೋಜಾ ಈ ಒಂದು ಚಿತ್ರದಲ್ಲಿ ಮಿಂಚಿದ್ದಾರೆ. ಏನೇ ಆಗಲಿ ಕನ್ನಡ ಸ್ಯಾಂಡಲ್ವುಡ್ ನಲ್ಲಿ ಈ ಎರಡು ಸಿನಿಮಾಗಳು ಸಖತ್ ಭರ್ಜರಿ ಕಾಣಲಿ, ಎಲ್ಲಾ ಪ್ರೇಕ್ಷಕರನ್ನ ಮನರಂಜನೆ ಮಾಡಲಿ. ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲಿಯೇ ನೋಡಿ ಅಂತ ಹೇಳ್ತಾ ಈ ಎರಡು ಚಿತ್ರಗಳಿಗೆ ಶುಭಾಶಯಗಳನ್ನ ಕೋರೋಣ. ವಿಡಿಯೋವನ್ನ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ.